ನಮ್ಮನೆ ಕೆಲಸದ ಶೋಭಾ ರಜೆ ಮೇಲೆ ಹೋಗಿದ್ದಾಳೆ. ನಿಮ್ಮತ್ತೆ ಸರಿತಾ ಕೋಪದಲ್ಲಿ ಕೆಂಡ ಆಗಿದ್ದಾಳೆ. ಅಡ್ಗೆ ಮನೆಯಲ್ಲಿ ರಾಶಿ ಕೆಲಸ ಬಿದ್ದಿದೆ. ನಿಮ್ ಚಿಕ್ಕತ್ತೆ ಆಶಾ ಒಬ್ಳೆ ಒದ್ದಾಡ್ತಿದ್ದಾಳೆ. ಅಡ್ಗೆ ಮನೆಯಲ್ಲಿ ನಿನ್ ಜಾಗ ಖಾಲಿ ಇದೆ, ಹೋಗಿ ಆ ಜಾಗ ತುಂಬು. ಅಯ್ಯೋ ನಾನಾ? ಯಾಕೆ? ಅಡ್ಗೆ ಮಾಡೋದು ಅಂದ್ರೆ ನಿನ್ ಕೀಳರ್ಮೆ ಅನಿಸ್ತಾ ಇದ್ಯಾ? ಅಯ್ಯೋ ಖಂಡಿತ ಇಲ್ಲ ಅಜ್ಜಿ. ಅತ್ತೆ ನನಗೆ ಅಡ್ಗೆ ಮನೆಗೆ ಬರಬಾರ್ದು ಅಂತ ಆಜ್ಞೆ ಮಾಡಿದ್ದಾರೆ. ಈ ಮನೇಲಿ ನನಗೆ ಪರ್ಮಿಷನ್ ಇಲ್ದೇ ಇರೋ ಜಾಗ ಅಂದ್ರೆ ಅದು ಅಡ್ಗೆ ಮನೆ. ಅಲ್ಲಿಗೆ ಹೋಗು ಅಂತಾನೆ ನಾನು ಹೇಳ್ತಾ ಇರೋದು. ಆದ್ರೆ ಅತ್ತೆಗೆ ಇಷ್ಟ ಆಗಲ್ಲ. ನಿನ್ ಅತ್ತೆಗೆ ಅತ್ತೆ ನಾನು, ನನಗಿಷ್ಟ ಆಗ್ತಿದೆ, ನೀನ್ ಹೋಗು. ಚಿಕ್ಕತ್ತೆ ಗೌರಿ, ನೀನ್ಯಾಕೆ ಇಲ್ಲಿಗೆ ಬಂದೆ? ನೀನೇನಾದ್ರು ಇಲ್ಲಿ ಬಂದಿದ್ದೆ ಅಂತ ಅಕ್ಕಂಗೆ ಗೊತ್ತಾದೆ ಅಷ್ಟೇ ಅಡ್ಗೆ ಮನೆ ಕುರುಕ್ಷೇತ್ರ ಮಾಡ್ಬಿಡ್ತಾರೆ. ಯಾರಾದ್ರೂ ನೋಡಕ್ಕೂ ಮುಂಚೆ ಮೊದ್ಲಿನಿಂದ ಹೊರಡು. ನಾನ್ ನೋಡಾಯ್ತಲ್ಲ. ಅತ್ತೆ ನಕ್ಕೊಂದ್ ಸಹಾಯ ಮಾಡ್ತೀರಾ? ಏನಮ್ಮ ಗೌರಿ? ಅಡ್ಗೆ ಮಾಡಿದ್ ನಾನು ಅಂತ ಯಾರಿಗೂ ಹೇಳ್ಬೇಡಿ, ನೀವೇ ಮಾಡಿದ್ದು ಅಂತ ಹೇಳಿ. ಯಾಕೆ? ನನ್ ಗಂಡ ಈ ಮನೆಯವರೆಲ್ಲ ಹೊಟ್ಟೆ ತುಂಬಾ ನೆಮ್ಮದಿಯಾಗಿ ಊಟ ಮಾಡ್ಬೇಕು ಅಂದ್ರೆ ಈ ಅಡ್ಗೆ ನಾನ್ ಮಾಡಿದ್ದು ಅಂತ ಗೊತ್ತಾಗ್ಬಾರ್ದು. ಅಲ್ಲಮ್ಮ ಗೌರಿ, ಅದು ಅತ್ತೆ ಪ್ಲೀಸ್ ನನ್ ಮಾತು ಕೇಳಿ ಪ್ಲೀಸ್ ಅತ್ತೆ. ಚಿಕ್ಕಮ್ಮ, ಈ ಪಲ್ಯ ಮಾತ್ರ ಸೂಪರ್ ಆಗಿದೆ. ಆಶಾ, ಏನಿವತ್ತು ಸ್ಪೆಷಲ್ ಅಡ್ಗೆ? ನನ್ ರೂಮ್ ವರ್ಗೂ ಘಮಘಮ ಅಂತ ಪರಿಮಳ ಬರ್ತಿದೆ. ಮೊದಲನೇ ಸಲ ನಿಮ್ ಸೊಸೆ ಅಡ್ಗೆ ಮಾಡಿದಾಳೆ ಅದ್ಕೆ. ಸೊಸೆನಾ? ರುಚಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅದ್ಕೆ. ನೀನ್ ಅಡ್ಗೆ ಮನೆಗೂ ಕಾಲಿಟ್ಬಿಟ್ಯಾ? ಇಷ್ಟು ಧೈರ್ಯ ಇರ್ಬೇಕು ನಿನಗೆ. ನನ್ ಮಾತಿಗೆ ಕಿಮ್ಮತ್ತೇ ಇಲ್ವಾ? ನನ್ ಮಾತಿಗೆ ಗೌರವ ಇಲ್ವಾ? ಯಾರನ್ ಕೇಳಿ ಒಲೆ ಮತ್ತೆ ನಿನ್ನ ಸೊಸೆ ಅಂತ ಅಕ್ಸೆಪ್ಟ್ ಮಾಡಿದೆ ಸಿಕ್ಕ ಕಡೆ ಎಲ್ಲ ಹರ್ಟ್ ಮಾಡ್ತೀಯಾಳೆ. ಕಿಚನ್ ಒಳಗೆ ಕಾಲಿಡ್ಬೇಡ ಅಂತ ಡಿಕ್ಲೇರ್ ಮಾಡಿದಾಳೆ. ಎಲ್ಲಮ್ಮ ನಿನ್ನ ಒಂಚೂರು ಸಿಟ್ಟು ಮಾಡ್ಕೊಡ್ದೆ ಅವ್ರ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ನೀನು ಊಟ ತಂದಿದ್ದೀಯ. ಅಲ್ಲಮ್ಮ ಇಷ್ಟೆಲ್ಲ ಮಾಡೋದ್ರಲ್ಲಿ ನಿಂಗೆ ಏನಮ್ಮ ಸಿಗತ್ತೆ? ನಿಮ್ದಿ ಮಾವ, ನನ್ನ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ತಾ ಇದ್ದೀನಿ ಅನ್ನೋ ತೃಪ್ತಿ ನನಗೆ. ಇಂಥ ಸಣ್ಣ ಪುಟ್ಟ ಸಂತೋಷ ಸಿಕ್ಕರೆ ಸಾಕು ಮಾವ, ನಾನು ಸಂತೋಷವಾಗಿರ್ತೀನಿ. ಅಮ್ಮ, ಗೌರಿ ಹೇಳಿದ್ ಕೇಳಿಸ್ಕೊಂಡ್ಯಾ? ಕೇಳಿಸ್ಕೊಂಡೆ ಮಗನೆ. ಗೌರಿ ಅಂದ್ರೆ ಬರೀ ಈ ಮನೆ ಸೊಸೆ ಅಲ್ಲ, ಈ ಮನೆಗೆ ಕತ್ತಲಲ್ಲಿ ಬೆಳಕಾಗಿ ಬಂದಿರೋ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅವಳು. ಯುವರ್ ರೈಟ್ ಅಮ್ಮ. ಇದರಿಂದ ನಿಂಗೇನು ಅರ್ಥ ಆಯ್ತು? ನನ್ನ ಸೊಸೆ ಜವಾಬ್ದಾರಿಗಳನ್ನ ಮರ್ತಿದ್ದಾಳೆ, ನಿನ್ನ ಸೊಸೆ ಜವಾಬ್ದಾರಿಗಳನ್ನ ನಿಭಾಯಿಸ್ತಾ ಇದ್ದಾಳೆ.